1978ರಲ್ಲಿ ಚೈನಾ ಮತ್ತೆ ಇಂಡಿಯಾ ಎರಡೂ ಕೂಡ ಬಡ ದೇಶ ಆಗಿರ್ತವೆ. ಈ ಎರಡು ದೇಶ ಕೂಡ ಎಕನಾಮಿಕಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತವೆ. ಮತ್ತೆ ಈ ಎರಡು ದೇಶದ ಹತ್ರನು 100 ಕೋಟಿಯಷ್ಟು ಜನಸಂಖ್ಯೆ ಇರುತ್ತೆ. ಆ ಟೈಮಲ್ಲಿ ಯಾವ್ದಾರ ಬೇರೆ ದೇಶಗಳು ಈ ಎರಡು ದೇಶಗಳನ್ನ ನೋಡಿದ್ರೆ ಅವ್ರು ಹೇಳಿರೋರು ಈ ದೇಶಗಳು ಯಾವತ್ತೂ ಉದ್ಧಾರ ಆಗಕ್ ಚಾನ್ಸ್ ಇಲ್ಲ ಅಂತ. ಬಟ್ ಇವತ್ತು ಈ ಎರಡೂ ದೇಶಗಳು ಜಗತ್ತು ಕಣ್ ಬೆರಗಾಗೋ ರೀತಿ ಎದ್ದು ನಿಂತಿದಾವೆ. ಬಟ್ ಅದರಲ್ಲೂ ಕೂಡ ಚೈನಾ ಇವತ್ತು ನಮ್ಮ ದೇಶಕ್ಕಿನ್ನ 5 ಪಟ್ಟು ಅತಿ ದೊಡ್ಡ ದೇಶ. 1978ರಲ್ಲಿ ನಮ್ಮ ಇಂಡಿಯಾ ಅಷ್ಟೇ ಇದ್ದಿದ್ದ ಚೈನಾ ಇವತ್ತು ನಮ್ಗಿನೂ 5 ಪಟ್ಟು ದೊಡ್ಡ ದೇಶ. ಇವತ್ತು ಚೈನಾ ಹತ್ರ ಜಗತ್ತಿನ ಅತಿ ಉದ್ದನೆಯ ಬುಲೆಟ್ ಟ್ರೈನ್ ನೆಟ್ವರ್ಕ್ ಇದೆ, ಮತ್ತೆ ಅತಿ ಹೆಚ್ಚು 5G ನೆಟ್ವರ್ಕ್ ಟವರ್ಸ್ ಇದಾವೆ. ಮತ್ತೆ ಜಗತ್ತು ಎಲ್ಲಾ ಸೇರ್ಕೊಂಡು ಏನ್ ಕಬ್ಬಿಣನ ಉತ್ಪಾದನೆ ಮಾಡುತ್ತಲ್ಲ ಅದೆಲ್ಲದಕ್ಕಿಂತ ಜಾಸ್ತಿ ಚೈನಾ ತನ್ನ ದೇಶದಲ್ಲಿ ಉತ್ಪಾದನೆ ಮಾಡುತ್ತೆ. ಇವತ್ತು ಚೈನಾ ಜಗತ್ತಿನ 2ನೇ ಅತಿ ದೊಡ್ಡ ಎಕನಾಮಿ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿನಲ್ಲಿ ಇವತ್ತು ಚೈನಾ ಜಗತ್ತಿನ ನಂಬರ್ 1 ಎಕನಾಮಿ. ಈ ಎಲ್ಲಾ ಚೇಂಜು ಇದ್ದಕ್ಕಿದ್ದಂಗೆ ಆಗ್ಲಿಲ್ಲ. ಇದೆಲ್ಲ ಚೇಂಜ್ ಆಗಕ್ಕೆ ಚೈನಾ ತಗೊಂಡ 5 ಡಿಸಿಷನ್ ಕಾರಣ. ಈ 5 ಡಿಸಿಷನ್ನು ನಮ್ಮ ಇಂಡಿಯಾ ತಗೊಂಡಿಲ್ಲದಕ್ಕೆ ನಾವು ಚೈನಾಗಿನ್ನ 5 ಪಟ್ಟು ಕೆಳಗಿದ್ದೀವಿ. ಚೈನಾ ಇವತ್ತು ನಮ್ಗಿನ್ನ 5 ಪಟ್ಟು ಮುಂದುವರೆದಿದ್ದಾನೆ. ನಾವು ಈ ವಿಡಿಯೋದಲ್ಲಿ ಮೇನ್ ಆಗಿ 5 ಡಿಸಿಷನ್ ಬಗ್ಗೆ ಮಾತಾಡ್ತೀವಿ. ಮತ್ತೆ ಜಗತ್ತಿನಾದ್ಯಂತ ಕಾಣದೇ ಬೇರೆನೆ, ಚೈನಾದೊಳಗೆ ಇರೋದೇ ಬೇರೆನೆ. ಅದನ್ನ ಜಗತ್ತಿನ ಯಾವ ಮೀಡಿಯಾನು ತೋರಿಸಲ್ಲ. ಯಾಕಂದ್ರೆ ಚೈನಾ ಅದನ್ನ ಹೊರಗೆ ಬರಕ್ಕೆ ಬಿಡಲ್ಲ. ಯಾವ ರೀತಿ ಚೈನಾ ಗ್ರೋ ಆಗ್ತಿದೆಯೋ ಅದೇ ರೀತಿ ಚೈನಾದೊಳಗೆ ಪ್ರಾಬ್ಲಮ್ ಕೂಡ ಇದಾವೆ. ಚೈನಾ ಇಷ್ಟೊಂದು ಗ್ರೋ ಆಗಕ್ಕೆ ಏನ್ ಕಾರಣನೋ ಅದೇ ಚೈನಾಗೆ ಇವತ್ತು ಕುತ್ತು ತರ್ತಾ ಇದೆ. ಹಾಗಾದ್ರೆ ಈ 5 ಡಿಸಿಷನ್ಗಳು ಯಾವುವು? ಸಾವಿರದ 1978ರಲ್ಲಿ ಚೈನಾದ ಸರ್ವಾಧಿಕಾರಿಯಾಗಿದ್ದ ಮಾವ್ ಜುಡಾಂಗ್ದು ಡೆತ್ ಆಗಿರುತ್ತೆ. ಆಗ ಇಡೀ ದೇಶನೇ ಹತ್ಕೊಂಡು ಉರಿತಾ ಇರುತ್ತೆ. ಆ ಟೈಮಲ್ಲಿ ಚೈನಾದಲ್ಲಿ ಕಲ್ಚರಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇದರಿಂದ ಲಕ್ಷಾಂತರ ಜನ ಅವ್ರ ಪ್ರಾಣ ಕಳ್ಕೊಂತಾರೆ. ಚೈನಾದ ಎಕನಾಮಿ ಆ ಟೈಮಲ್ಲಿ ತುಂಬಾ ವರ್ಸ್ಟ್ ಪರಿಸ್ಥಿತಿಗೆ ಬಂದಿರುತ್ತೆ. ಯಾಕಂದ್ರೆ ಪ್ರತಿ ಒಂದು ಕೂಡ ಬಂದಾಗಿರುತ್ತೆ. ಫ್ಯಾಕ್ಟ್ರಿ ಬಂದು, ರೋಡ್ ಬಂದು, ಪ್ರತಿ ಒಂದು ಕೂಡ ಬಂದಾಗಿರುತ್ತೆ. ಇದೇ ಟೈಮಲ್ಲಿ 5 ಅಡಿ ಉದ್ದದ ಒಬ್ಬ ಗಿಡ್ಡ ವ್ಯಕ್ತಿ ಚೈನಾದ ಪೊಲಿಟಿಕ್ಸ್ಗೆ ಎಂಟ್ರಿ ಆಗ್ತಾನೆ. ಈ ವ್ಯಕ್ತಿ ಎಂಟ್ರಿ ಕೊಟ್ಮೇಲೆ ಚೈನಾದ 140 ಕೋಟಿ ಜನಗಳ ಭವಿಷ್ಯನೇ ಚೇಂಜ್ ಆಗೋಗುತ್ತೆ. ಚೈನಾದ ಎಂಟೈರ್ ಎಕಾನಮಿ ಚೇಂಜ್ ಆಗಕ್ಕೆ ಈ ವ್ಯಕ್ತಿ ತಗೊಂಡ ಈ ಸ್ಟೆಪ್ಪೇ ಕಾರಣ. ಆ ವ್ಯಕ್ತಿ ನೇಮ್ ಬಂದು ಡೆಂಗ್ ಜಿಯೋಪಿಂಗ್. ಈ ವ್ಯಕ್ತಿ ಬಂದ ತಕ್ಷಣ ಒಂದು ಕೆಲಸ ಮಾಡ್ತಾನೆ. ಏನಂದ್ರೆ ತನ್ನ ಕಂಟ್ರಿನ ಓಪನ್ ಮಾಡ್ತಾನೆ. ಬೇರೆ ಬೇರೆ ದೇಶಗಳ ಇನ್ವೆಸ್ಟರ್ಸ್ಗೆ ಬಂದು ನನ್ನ ಕಂಟ್ರಿನಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ಇದನ್ನ 13 ವರ್ಷ ಮುಂದೆ ಹೋಗಿ ನಮ್ಮ ದೇಶ ಕೂಡ ಮಾಡುತ್ತೆ. ಬಟ್ ಆಲ್ರೆಡಿ ತುಂಬಾ ಟೈಮ್ ಆಗೋಗಿರುತ್ತೆ. ಬಟ್ ಚೈನಾ ಇದನ್ನ 13 ವರ್ಷದ ಮುಂಚೆನೆ ಮಾಡ್ತಾನೆ. ಈ ವ್ಯಕ್ತಿ ಏನ್ ಮಾಡ್ತಾನೆ, 4 ಚೈನಾದ ಸಮುದ್ರದ ಹತ್ರ ಇರೋ ಸಿಟಿಗಳನ್ನ ಹುಡುಕ್ತಾನೆ. ಆ ಸಿಟಿಗಳನ್ನ ಓಪನ್ ಮಾಡ್ತಾನೆ. ಈ ಸಿಟಿನಲ್ಲಿ ಬೇರೆ ದೇಶದ ಇನ್ವೆಸ್ಟರ್ಸ್ ಗಳು ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಬಹುದು. ಇಲ್ಲಿ ಅವ್ರಿಗೆ ಜಾಗ ಫ್ರೀ, ಟ್ಯಾಕ್ಸ್ ಫ್ರೀ, ಎಲ್ಲಾ ರೀತಿ ಫೆಸಿಲಿಟಿಗಳು ಮಾಡ್ಕೊಡ್ತಾನೆ. ಇದರಿಂದ ಬೇರೆ ಬೇರೆ ದೇಶದ ಇನ್ವೆಸ್ಟರ್ಸ್ ಗಳು ಚೈನಾದಲ್ಲಿ ಹೋಗಿ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. FDI ಫ್ಲೋ ಚೈನಾಗ್ ಬರಕ್ ಸ್ಟಾರ್ಟ್ ಆಗುತ್ತೆ. ಚೈನಾದ ಹಣೆ ಬರನ ಮೊದಲು ಚೇಂಜ್ ಮಾಡದೆ ಈ 4 ಸಿಟಿಗಳು. ಚೈನಾ ಮುಂದೆ ಹೋಗಿ ಬೇರೆ ಸಿಟಿಗಳನ್ನು ಕೂಡ ಓಪನ್ ಮಾಡ್ತಾನೆ. ಫಸ್ಟ್ ಈ 4 ಸಿಟಿಗಳೇ ಚೈನಾದ ಹಣೆ ಬರ ಚೇಂಜ್ ಮಾಡ್ತವೆ. ಅವ್ ಯಾವ್ಯಾವು ಅಂದ್ರೆ ಶೆಂಜಾನ್, ಜುವಾಯಿ, ಜಿಯಾಮೆನ್, ಶಂತೋ. ಈ 4 ಸಿಟಿಗಳಿಗೆ ಫುಲ್ ಫೆಸಿಲಿಟಿ ಕೊಡ್ತಾನೆ. ಇಲ್ಲಿಂದ ಚೈನಾದ ಎಕನಾಮಿ ನಿಧಾನಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮ ಇಂಡಿಯಾ ಕೂಡ 1991ರಲ್ಲಿ ನಮ್ಮ ಕಂಟ್ರಿನ ಓಪನ್ ಮಾಡ್ತಾನೆ. ಬಟ್ ನಮ್ಮ ಇಂಡಿಯಾ ಏನ್ ತಪ್ಪು ಮಾಡುತ್ತೆ, ನಮ್ಮ ಇಂಡಿಯಾ ಜಸ್ಟ್ IT ಸರ್ವಿಸ್ಗಳಿಗೋಸ್ಕರ ಓಪನ್ ಮಾಡುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಕಡೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಇದರಿಂದ ಏನಾಗುತ್ತೆ, ಓನ್ಲಿ ವೆಲ್ ಎಜುಕೇಟೆಡ್ ಇಂಗ್ಲಿಷ್ ಮಾತಾಡೋಕೆ ಬರೋ ಅಂತ ಜನಗಳಿಗೆ ಮಾತ್ರ ಕೆಲಸ ಸಿಗುತ್ತೆ IT ಸೆಕ್ಟರ್ ಅಲ್ಲಿ. ಬಟ್ ಚೈನಾ ಏನ್ ಮಾಡ್ತಾನೆ, ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಕಡೆ ತುಂಬಾ ಗಮನ ಕೊಡ್ತಾನೆ. ಇದರಿಂದ ಚೈನಾಗೆ ಫಾರಿನ್ ಮನಿ ಅರ್ಧ ಬರುತ್ತೆ. 1990ರಿಂದ 2000 ಇಸ್ವಿದು ಡೇಟಾ ನೋಡಿದ್ರೆ ಚೈನಾ ಸುಮಾರು $226 ಬಿಲಿಯನ್ ಅಷ್ಟು FDI ಫ್ಲೋನ ಅಟ್ರಾಕ್ಟ್ ಮಾಡಿರುತ್ತೆ. ನಮ್ಮ ಇಂಡಿಯಾ ಕೇವಲ $19 ಬಿಲಿಯನ್ ಅಷ್ಟೇ ಅಟ್ರಾಕ್ಟ್ ಮಾಡಿದೆ. ಅಂದ್ರೆ ಚೈನಾ ಸುಮಾರು 17ರಿಂದ 18 ಪಟ್ಟು ನಮ್ಮ ಇಂಡಿಯಾಗಿನ ಜಾಸ್ತಿ ಅಟ್ರಾಕ್ಟ್ ಮಾಡಿದೆ. ಇದರಿಂದ ಏನ್ ರಿಸಲ್ಟ್ ಬರುತ್ತೆ, 1998ರಲ್ಲಿ ಮೀನ್ ಹಿಡಿಯೋ ಹಳ್ಳಿ ಅಂತ ಕರೆಸ್ಕೊಂತಿದ್ದ ಶೆಂಜಾನ್, ಇವತ್ತು ಶೆಂಜಾನ್ ನ ಎಕಾನಮಿ $550 ಬಿಲಿಯನ್ ಇದೆ. ಅದೊಂದು ಸಿಟಿನೇನೆ ಎಂಟೈರ್ ಪಾಕಿಸ್ತಾನ, ಬಾಂಗ್ಲಾದೇಶಕ್ಕಿಂತ ಜಾಸ್ತಿ GDP ಹೊಂದಿದೆ. ಯೋಚನೆ ಮಾಡಿ, ನಮ್ಮ ಇಂಡಿಯಾ 1991ರಲ್ಲಿ ಓಪನ್ ಮಾಡೋ ಬದಲು ನಾವು ಕೂಡ ಚೈನಾ ತರ 1978ರಲ್ಲಿ ಓಪನ್ ಮಾಡಿದ್ರೆ ನಮ್ ದೇಶನು ಯಾವ ರೀತಿ ಇರ್ತಿತ್ತು ಅಂತ. ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿರೋ ಹಂಗೇನೆ ಚೈನಾ ಗೌರ್ಮೆಂಟ್ ಯಾವುದೇ ರೀತಿ ಧರ್ಮನ ಫಾಲೋ ಮಾಡಕ್ ಬಿಡಲ್ಲ. ಆದ್ರೆ ಚೈನಾ ಗೌರ್ಮೆಂಟ್ ಇದೊಂದು ಧರ್ಮನ ಕಂಪ್ಲೀಟ್ಲಿ ಫಾಲೋ ಮಾಡಕ್ ಬಿಡುತ್ತೆ. ಈ ಧರ್ಮದಿಂದನೇ ಎಂಟೈರ್ ಚೈನಾದ ಇತಿಹಾಸನೇ ಚೇಂಜ್ ಆಗೋಗುತ್ತೆ. ಇವತ್ತು ಜಗತ್ತಿನ ಎಷ್ಟೋ ಜನ ಚೈನಾನ ಸೂಪರ್ ಪವರ್ ಅಂತ ಕರೀತಾರೆ. ಚೈನಾ ಇವತ್ತು ಸೂಪರ್ ಪವರ್ ಅಂತ ಕರೆಸ್ಕೊಳಕ್ಕೆ ಕಾರಣನೇ ಚೈನಾದ ಗೌರ್ಮೆಂಟ್ ಈ ಧರ್ಮನ ಫಾಲೋ ಮಾಡ್ತಿರೋದಕ್ಕೆ. ಹಾಗಿದ್ರೆ ಯಾವ್ದು ಈ ಧರ್ಮ? ಆ ಧರ್ಮ ಯಾವುದು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್.
ಚೈನಾ ಮ್ಯಾನುಫ್ಯಾಕ್ಚರಿಂಗ್ ನ ಜಸ್ಟ್ ಒಂದು ಸೆಕ್ಟರ್ ಅನ್ಕೊಂಡಿಲ್ಲ, ಇದನ್ನ ಒಂದು ಧರ್ಮದ ತರ ದೇಶದಲ್ಲೆಲ್ಲ ಹರಡ್ತಾ ಹೋದ. ದೇಶದಲ್ಲಿ ಪ್ರತಿ ಒಂದು ಕೂಡ ಈ ಮ್ಯಾನುಫ್ಯಾಕ್ಚರಿಂಗ್ ಗೋಸ್ಕರನೇ ಬಿಲ್ಡ್ ಮಾಡಿರೋದು. ರೋಡ್ ಬಿಲ್ಡ್ ಮಾಡ್ಬೇಕಾ, ಫ್ಯಾಕ್ಟ್ರಿಗಳಿಗೋಸ್ಕರ ಬಿಲ್ಡ್ ಮಾಡು. ಬಂದರ್ಗಳನ್ನ ಬಿಲ್ಡ್ ಮಾಡ್ಬೇಕಾ, ಎಕ್ಸ್ಪೋರ್ಟ್ ಗೋಸ್ಕರ ಬಿಲ್ಡ್ ಮಾಡು. ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕಾ, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯಾವ ರೀತಿ ಕೆಲಸ ಮಾಡುವಂತ ಟೆಕ್ನಿಕಲ್ ಎಜುಕೇಶನ್ ಕೊಡು. ಮತ್ತೆ ಎಕ್ಸ್ಪೋರ್ಟ್ ಜಾಸ್ತಿ ಆಗಕ್ಕೆ ಕರೆನ್ಸಿನ ಬೇಕು ಅಂತಾನೆ ಡಿವ್ಯಾಲ್ಯೂ ಮಾಡು. ಅಂದ್ರೆ ನಾವ್ ಇವಾಗ ರುಪಿನ ಮೇಲ್ ಹೋದ್ರೆ ತುಂಬಾ ಬೇಜಾರಾಗ್ತೀವಲ್ಲ, ಬಟ್ ಚೈನಾಗೆ ಇದೊಂಥರ ವರ ಇದ್ದಂಗೆ. ನಮ್ ದೇಶಕ್ಕೂ ವರನೇ, ಯಾಕಂದ್ರೆ ನಮ್ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗೋ ಐಟಮ್ಗಳು ಹೊರ ದೇಶದಲ್ಲಿ ಚೀಪ್ ಆಗ್ತವೆ. ಇದರಿಂದ ಏನಾಗುತ್ತೆ, ನಾವು ಬೇರೆ ದೇಶಗಳ ನಡುವೆ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಸೆಲ್ ಮಾಡಬಹುದು. ಅದೇ ರೀತಿ ಚೈನಾ ಬೇಕು ಅಂತ ಅವನ ಕರೆನ್ಸಿನ ಡಿವ್ಯಾಲ್ಯೂ ಮಾಡ್ತಾ ಇರ್ತಾನೆ. ಫ್ಯಾಕ್ಟ್ರಿಗೆ ಯಾವ್ದಾದ್ರು ಜಮೀನ್ ಬೇಕಾ, ಇಮಿಡಿಯೇಟ್ಲಿ ತಗೋ. ನೋ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್, ನೋ ಕೋರ್ಟ್, ನೋ ಕಚೇರಿ, ಡೈರೆಕ್ಟ್ಲಿ. ನೀವು ಈ ಡೇಟಾ ನೋಡಿ, 1990ರಲ್ಲಿ ಚೈನಾ ಜಗತ್ತಿನ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಜಸ್ಟ್ 3% ಇದ್ದ, ಇವತ್ತು 30% ಇದ್ದಾನೆ. ಅಂದ್ರೆ ಜಗತ್ತಲ್ಲಿ ಏನಾದ್ರೂ ಒಂದು 100 ವಸ್ತು ತಯಾರಾಗ್ತಿದೆ ಅಂದ್ರೆ ಅದರಲ್ಲಿ 30 ಐಟಮ್ ಚೈನಾದಲ್ಲೇ ತಯಾರಾಗುತ್ತೆ. ನಮ್ಮ ಫೋನ್ ಇರ್ಬೋದು, ನಮ್ಮ ಬಟ್ಟೆ ಇರ್ಬೋದು, ನಮ್ಮ ಚಾರ್ಜರ್ ಇರ್ಬೋದು, ನಮ್ಮ ಲ್ಯಾಪ್ಟಾಪ್ ಇರ್ಬೋದು, ನಾವು ಹಾಕೊಂಡು ಚಪ್ಪಲಿ ಕೂಡ ಚೈನಾ ಇಂದಾನೆ ಬರುತ್ತೆ. ಚೈನಾ ಮ್ಯಾನುಫ್ಯಾಕ್ಚರಿಂಗ್ ನ ಈ ತರ ಸ್ಟ್ರಾಂಗ್ ಮಾಡ್ತಾ ಹೋಗ್ತಾನೆ. ಪ್ರತಿ ಒಂದು ದೇಶದಲ್ಲೂ ಮೇಡ್ ಇನ್ ಚೈನಾ ಐಟಮ್ಗಳನ್ನೇ ಸೆಲ್ ಮಾಡ್ತಾ ಹೋಗ್ತಾನೆ. ಬಟ್ ನಮ್ಮ ಇಂಡಿಯಾ ಏನ್ ಮಾಡ್ತಾನೆ, ಆ ಟೈಮಲ್ಲಿ ಸಾಫ್ಟ್ವೇರ್ ಬೂಮ್ ಬರ್ತಾ ಇರುತ್ತೆ. ಸಾಫ್ಟ್ವೇರ್ ಬೂಮ್ ಬರ್ತಾ ಇರೋದ್ರಿಂದ ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕೆ ಚೀಪ್ ಲೇಬರ್ಗಳು ಬೇಕಾಗಿರ್ತಾರೆ. ಈ ಲೇಬರ್ಗಳು ನಮ್ಮ ಇಂಡಿಯಾದಲ್ಲಿ ಸಿಗ್ತಾರೆ, ಯಾಕಂದ್ರೆ ಇಲ್ಲಿ ಇಂಗ್ಲೀಷ್ ಮಾತಾಡಕ್ಕೆ ಬರುತ್ತೆ ಇವ್ರಿಗೆ ಇಂಗ್ಲೀಷ್ ಮಾತಾಡಕ್ಕೆ ಬರೋದ್ರಿಂದ ಅಮೆರಿಕದಲ್ಲಿ ಕುತ್ಕೊಂಡಿರೋರು ಇಂಡಿಯಾದ ಕೆಲಸ ಮಾಡಿಸ್ಕೊಬಹುದು. ಆ ಅಮೆರಿಕದಲ್ಲಿರೋ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಕಸ್ಟಮರ್ ಕೇರ್ ಸರ್ವಿಸ್ ಕೊಡೋಕ್ಕೆ ನಮ್ಮ ಇಂಡಿಯಾದವ್ರನ್ನ ಯೂಸ್ ಮಾಡ್ಕೊಬಹುದು. ಈ ರೀತಿ ಸರ್ವಿಸ್ ಬೇಸ್ಡ್ ಎಕಾನಮಿಯಾಗಿ ನಮ್ಮ ಇಂಡಿಯಾ ಗ್ರೋ ಆಗ್ತಾ ಹೋಯ್ತು. ಬಟ್ ಇದರಿಂದ ನಮ್ಮ ಇಂಡಿಯಾಗೆ ಇವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಟೋಟಲ್ 140 ಕೋಟಿ ಜನಸಂಖ್ಯೆ ಇದ್ದಾರೆ. ಅದರಲ್ಲಿ ಈ IT ಸೆಕ್ಟರ್ ಅಂದ್ರೆ ಸರ್ವಿಸ್ ಸೆಕ್ಟರ್ ಕೊಟ್ಟಿರೋ ಟೋಟಲ್ ಎಂಪ್ಲಾಯ್ಮೆಂಟ್ 50 ಲಕ್ಷ ಜನ ನಮ್ಮ ಇಂಡಿಯಾದಲ್ಲಿ IT ಸೆಕ್ಟರ್ ಕೆಲಸ ಮಾಡ್ತಾರೆ. 140 ಕೋಟಿ ಜನದಲ್ಲಿ 50 ಲಕ್ಷ ಜನ ಮಾತ್ರ ಈ ಸೆಕ್ಟರ್ ಕೆಲಸ ಮಾಡ್ತಾರೆ. ಇದು ದೊಡ್ಡ ಸೆಕ್ಟರ್ ನಮ್ಮ ಇಂಡಿಯಾಗೆ. GDP ಕಾಂಟ್ರಿಬ್ಯೂಷನ್ ಜಾಸ್ತಿ ಮಾಡ್ತಾ ಇದೆ, ಬಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಚೈನಾದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಕೆಲಸ ಮಾಡೋ ಜನಗಳು ಟೋಟಲ್ಲು 10 ಕೋಟಿ ಇದ್ದಾರೆ. 10 ಕೋಟಿ ಜನಕ್ಕೆ ಚೈನಾದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೆಲಸ ಕೊಟ್ಟಿದೆ. ಅದು ನಮ್ಮ ಇಂಡಿಯಾದ ಎಂಟೈರ್ ಆರ್ಗನೈಸ್ಡ್ ಪ್ರೈವೇಟ್ ಕಂಪ್ನಿಗಳು ಕೊಟ್ಟಿರೋ ಜಾಬ್ಗಿನ್ನ 3 ಪಟ್ಟು ಜಾಸ್ತಿ. ಆರ್ಗನೈಸ್ಡ್ ಅಂದ್ರೆ ನೀವು PF ತಗೊಂತೀರಾ, ಒಂದು ಆರ್ಗನೈಸ್ಡ್ ಆಗಿ ಕೆಲಸ ಮಾಡ್ತೀರಾ, ಬೆಳಿಗ್ಗೆ ಹೋಗ್ತೀರಾ, ಸಂಜೆ ಬರ್ತೀರಾ, ತಿಂಗಳ ಸಂಬಳ ಬರುತ್ತೆ. ಇದನ್ನ ಆರ್ಗನೈಸ್ಡ್ ಅಂತ ಕರೀತಾರೆ. ಈ ತರ ನಮ್ಮ ಇಂಡಿಯಾ ಟೋಟಲ್ 3.5 ಕೋಟಿ ಜನಕ್ಕೆ ಕೆಲಸ ಕೊಟ್ಟಿದೆ ಎಲ್ಲ ಸೇರಿ. ಬಟ್ ಚೈನಾ ಜಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂದ 10 ಕೋಟಿ ಜನಕ್ಕೆ ಕೆಲಸ ಕೊಟ್ಟಿದೆ. ಮ್ಯಾನುಫ್ಯಾಕ್ಚರಿಂಗು ಒಂಥರ ಮ್ಯಾಜಿಕ್ ಇದ್ದಂಗೆ. ಇದೇನಾಗುತ್ತೆ, ಮಲ್ಟಿಪಲ್ ಎಫೆಕ್ಟ್ ನ ಕ್ರಿಯೇಟ್ ಮಾಡುತ್ತೆ. ಫಸ್ಟ್ ಏನಾಗುತ್ತೆ, ಎಕಾನಮಿನಲ್ಲಿ ಮೋಸ್ಟ್ ಆಫ್ ದ ಎಕಾನಮಿಗಳು ಸ್ಟಾರ್ಟ್ ಆಗೋದೇ ಅಗ್ರಿಕಲ್ಚರ್ ಎಕಾನಮಿಯಿಂದ. ತುಂಬಾ ಜನ ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೆ, ಅದರಿಂದ ಬೇರೆದಕ್ಕೆ ಶಿಫ್ಟ್ ಆಗ್ತಾರೆ. ಈಗ ಒಂದು 2 ಎಕರೆನಲ್ಲಿ 5 ಜನ ಅಣ್ಣ ತಮ್ಮರು ಸೇರ್ಕೊಂಡು ಮಾಡ್ತಿದ್ದಾರೆ ಅಂದ್ರೆ ಅದು ವೇಸ್ಟು. ಒಬ್ಬ ಮಾಡಿದ್ರೆ ಸಾಕು, ಇನ್ನು 4 ಜನಕ್ಕೆ ಬೇರೆ ಕೆಲಸ ಬೇಕಾಗಿದೆ. ಬೇರೆ ಕೆಲಸ ಕೊಡೋಕ್ಕೆ ಯಾವ ಸೆಕ್ಟರ್ ರೆಡಿ ಇಲ್ಲ. ಈಗ ಬಂದ್ಬಿಟ್ಟು ಅವ್ರು IT ಸೆಕ್ಟರ್ ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದ್ರೆ IT ಸೆಕ್ಟರ್ ಸ್ಕಿಲ್ ಕೇಳುತ್ತೆ. ಸ್ಕಿಲ್ ಇದ್ರೆ ಮಾತ್ರ ತಗೊಳಕ್ಕಾಗುತ್ತೆ. ಮ್ಯಾನುಫ್ಯಾಕ್ಚರಿಂಗಲ್ಲಿ ಅಷ್ಟೊಂದು ಸ್ಕಿಲ್ ಬೇಕಾಗಿಲ್ಲ. 2 ತಿಂಗಳು 1 ತಿಂಗಳು ಟ್ರೈನಿಂಗ್ ಕೊಟ್ಟರೆ ಆರಾಮಾಗಿ ಅವ್ರು ಬಂದು ಕೆಲಸ ಮಾಡಿಸ್ಕೊಬೋದು. ಎಲ್ಲ ಥರ ಕೆಲಸ ಮಾಡ್ಬೋದು. ಟಾಪ್ ಲೆವೆಲಲ್ಲೂ ಕೆಲಸ ಮಾಡ್ಬೋದು, ಡೌನ್ ಲೆವೆಲಲ್ಲೂ ಕೆಲಸ ಮಾಡ್ಬೋದು. ಚೆಕ್ ಮಾಡೋದ್ರಿಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋರ್ಗೂ ಕೆಲಸ ಸಿಗುತ್ತೆ. ಮತ್ತೆ ಜಸ್ಟ್ ಒಂದು ಫ್ಯಾಕ್ಟ್ರಿ ತಯಾರಾದ್ರೆ ಆ ಫ್ಯಾಕ್ಟ್ರಿ ಜೊತೆಗೆ ಲಾಜಿಸ್ಟಿಕ್ಸ್ ತಯಾರಾಗುತ್ತೆ. ಡೆಲಿವರಿ ಬಾಯ್ಸ್ಗಳು, ಆ ಟ್ರಕ್ನ ಓಡಿಸೋರು, ಮತ್ತೆ ಅದನ್ನ ಪೋರ್ಟ್ವರೆಗೂ ತಗೊಂಡೋಗೋರು, ಲಾರಿ ಡ್ರೈವರ್ಗಳು, ಅಲ್ಲಿ ಸುತ್ತಮುತ್ತ ಕ್ಯಾಂಟೀನ್ ಇಟ್ಕೊಂಡಿರೋರು, ಮತ್ತೆ ಅವ್ರಿಗೆಲ್ಲರಿಗೂ ಮನೆ ರೆಂಟಿಗೆ ಕೊಡೋರು, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. IT ಸೆಕ್ಟರಿಂದನೂ ಹೆಲ್ಪ್ ಆಗುತ್ತೆ. ಬೆಂಗಳೂರು ಅಂತ ಸಿಟಿಗಳಿಗೆ ಮಾತ್ರ ಹೆಲ್ಪ್ ಆಗಿದೆ, ಬೇರೆ ಸಿಟಿಗಳಿಗೆ ಇದು ಹೋಗೇ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಹಂಗಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಬೆಂಗಳೂರಲ್ಲಾದ್ರೆ ಇದು ಎಲ್ಲ ಊರಿಗೂ ಎಫೆಕ್ಟ್ ಮಾಡುತ್ತೆ, ಬಿಕಾಸ್ ಆ ಟ್ರಕ್ ಎಲ್ಲ ಊರಿಂದನೂ ಪಾಸ್ ಆಗುತ್ತೆ. ಮತ್ತೆ ಚೈನಾ ಏನ್ ಮಾಡ್ತಾನೆ, ಈ ಮ್ಯಾನುಫ್ಯಾಕ್ಚರಿಂಗ್ ನ ಯೂಸ್ ಮಾಡ್ಕೊಂಡು ಎಂಟೈರ್ ಸಪ್ಲೈ ಚೈನ್ ಕಂಟ್ರೋಲ್ ಮಾಡ್ತಾನೆ. ಅಂದ್ರೆ ಈಗ ಒಂದು ಫೋನ್ ತಯಾರು ಮಾಡಕ್ಕೆ ಏನೇನ್ ಬೇಕು ಹೇಳಿ, ಬ್ಯಾಟ್ರಿ ಬೇಕು, ಸ್ಕ್ರೀನ್ ಬೇಕು, ಚಿಪ್ ಬೇಕು, ಪ್ರತಿಯೊಂದು ಒಂದು ಫೋನ್ ಒಳಗೆ ಬೇಕು. ಇದನ್ನೆಲ್ಲ ತಯಾರು ಮಾಡ್ಬೇಕಂದ್ರೆ ಇದ್ರ ಸಪ್ಲೈ ಚೈನ್ ಎಲ್ಲಾನು ಒಂದೇ ಜಾಗದಲ್ಲಿ ಇರಬೇಕು. ಈಗ ಬ್ಯಾಟ್ರಿ ಡೆಲ್ಲಿಯಿಂದ ಬರಬೇಕು, ಸ್ಕ್ರೀನು ಇನ್ನೊಂದ್ ಕಡೆಯಿಂದ ಬರಬೇಕು. ಈ ತರ ಎಲ್ಲ ಆದಾಗ ಏನಾಗುತ್ತೆ, ಸಪ್ಲೈ ಚೈನ್ ಡಿಸ್ಟರ್ಬ್ ಆಗುತ್ತೆ. ಅವಾಗ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಚೈನಾ ಏನ್ ಮಾಡ್ದ, ಪ್ರತಿ ಒಂದು ಸಿಟಿಗಳನ್ನ ಎಕನಾಮಿಕ್ ಝೋನ್ ತರ ಬಿಲ್ಡ್ ಮಾಡ್ದ. ಎಕನಾಮಿಕ್ ಝೋನ್ ಅಂದ್ರೆ ಫೋನ್ ತಯಾರು ಮಾಡಕ್ಕೆ ಸಪ್ರೇಟ್ ಸಿಟಿ. ಇವಾಗ ಸೆಂಟ್ ಜಾನ್ ಸಿಟಿ ಇದೆಯಲ್ಲ, ಇದನ್ನ ಐಫೋನ್ ಸಿಟಿ ಅಂತಾನೆ ಕರೀತಾರೆ. ಯಾಕಂದ್ರೆ ಈ ಸಿಟಿನಲ್ಲಿ ಜಾಸ್ತಿ ಫೋನ್ಗಳು ಮ್ಯಾನುಫ್ಯಾಕ್ಚರಿಂಗ್ ಆಗ್ತವೆ. ಅದೇ ರೀತಿ ನೀವು ಕೋವಿಡ್ ಟೈಮಲ್ಲಿ ನೋಡಿದ್ರಿ, ವುಹಾನ್ ಸಿಟಿ ಏನಂದ್ರೆ ಅಲ್ಲಿ ಫಾರ್ಮಾ ಜಾಸ್ತಿ ಡೆವಲಪ್ ಆಗುತ್ತೆ. ಅದೇ ರೀತಿ ಪ್ರತಿ ಒಂದು ಪ್ರಾಡಕ್ಟ್ಗಳು ಕೂಡ ಒಂದೊಂದು ಸಿಟಿಗೆ ಸೀಮಿತ ಮಾಡ್ತಾ ಬಂದ. ಇದರಿಂದ ಏನಾಯ್ತು, ಪ್ರತಿ ಒಂದು ಸಿಟಿಗಳು ಗ್ರೋ ಆಗ್ತಾ ಬಂದ್ವು. ಗ್ರೋತ್ ಜಸ್ಟ್ ಒಂದೇ ಪ್ಲೇಸ್ ಗಳಲ್ಲಿ ಸ್ಟೇ ಆಗ್ತಾ ಹೋಗ್ಲಿಲ್ಲ, ಎಲ್ಲಾ ಸಿಟಿಗಳಲ್ಲೂ ಹರಡ್ತಾ ಹೋಯ್ತು. ಮತ್ತೆ ಎಲ್ಲ ಒಂದೇ ಪ್ಲೇಸ್ ಅಲ್ಲಿ ಸಿಗೋದ್ರಿಂದ
ಪ್ರೊಡಕ್ಷನ್ ಕಾಸ್ಟ್ ಕೂಡ ಕಮ್ಮಿ ಆಗ್ತಾ ಹೋಯ್ತು. ಇದರಿಂದ ಚೈನಾ ಏನ್ ಮಾಡ್ದ, ಜಗತ್ತಿಗೆ ಅವನ ಪ್ರಾಡಕ್ಟ್ನ ಚೀಪ್ ರೇಟಲ್ಲಿ ಸೆಲ್ ಮಾಡ್ತಾ ಹೋದ. ಬೇರೆ ದೇಶಗಳು ಚೈನಾಗೆ ಕಾಂಪೀಟ್ ಮಾಡಕ್ ಆಗ್ತಾನೆ ಇರಲಿಲ್ಲ, ಆಗೋದೂ ಇಲ್ಲ. ಯಾಕಂದ್ರೆ ಚೈನಾ ಅಷ್ಟು ಚೀಪ್ ಆಗಿ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾನೆ. ಮೂರನೇ ಡಿಸಿಷನ್, ಚೈನಾ ಏನ್ ಮಾಡ್ತಾನೆ, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹುಚ್ಚೊಂತರ ಇನ್ವೆಸ್ಟ್ ಮಾಡ್ತಾನೆ. ಜಗತ್ತಲ್ಲಿ ಯಾರು ಕೂಡ ಮಾಡಿರ್ಬೋದು ಅಷ್ಟು ಫಾಸ್ಟ್ ಆಗಿ ಮಾಡ್ತಾನೆ. ಜಗತ್ತಿಗೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಕ್ಕೆ 100 ವರ್ಷ ತಗೊಂಡಿದ್ರೆ ಚೈನಾ ಕೇವಲ 20 ವರ್ಷದಲ್ಲೇ ಮಾಡಿ ಬಿಸಾಕ್ತಾನೆ. 1990ರಿಂದ 2010 ಚೈನಾದ GDP 40-45% ಅವನು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸ್ಪೆಂಡ್ ಮಾಡ್ತಿರ್ತಾನೆ. ನಮ್ಮ ಇಂಡಿಯಾದಲ್ಲಿ ಅದು 30% ಇದೆ. ಆ 30% ಅಲ್ಲೂ ಕೂಡ ಮೆಜಾರಿಟಿ ನಾವು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಅನ್ಕೊಳ್ಳಿ, ರೋಡ್, ಬ್ರಿಡ್ಜ್, ಏರ್ಪೋರ್ಟ್, ಬಸ್ ಸ್ಟ್ಯಾಂಡ್, ಫ್ಯೂಚರ್ಗೋಸ್ಕರ ಏನೆಲ್ಲ ಹೆಲ್ಪ್ ಮಾಡುತ್ತೆ, ಪ್ರೊಡಕ್ಟಿವ್ ಆಗಿ ಏನೆಲ್ಲ ಕೆಲಸ ಮಾಡುತ್ತೆ, ಒಂದ್ಸಲ ಬಿಲ್ಡ್ ಮಾಡಿದ್ರೆ ಅದು ದುಡಿತಾನೆ ಇರುತ್ತೆ. ಅಂತದನ್ನ ನಾವು ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಮನೇನು ಇನ್ಫ್ರಾಸ್ಟ್ರಕ್ಚರ್ ಏನೆ, ಬಟ್ ಒಂದ್ಸಲ ಬಿಲ್ಡ್ ಮಾಡಿದ್ರೆ ಅದು ಪದೇ ಪದೇ ದುಡಿತಾ ಇರಲ್ಲ. ಚೈನಾ ಹತ್ರ ಇವತ್ತು ಸುಮಾರು 42,000 ಹೈ ಸ್ಪೀಡ್ ರೈಲ್ವೆ ನೆಟ್ವರ್ಕ್ ಇದೆ. ಅಂದ್ರೆ ಈ ಹೈ ಸ್ಪೀಡ್ ರೈಲ್ವೆ ನೆಟ್ವರ್ಕ್ ನ ನೀವೇನಾದ್ರೂ ಭೂಮಿ ಸುತ್ತ ಮಾಡ್ಬಿಟ್ರೆ ಈ ರೈಲ್ವೆ ನೆಟ್ವರ್ಕ್ ಎಂಟೈರ್ ಭೂಮಿನ ಒಂದ್ಸಲ ಸುತ್ಕೊಂಡ್ ಬಂದ್ಬಿಡುತ್ತೆ. ಅಷ್ಟು ದೊಡ್ಡ ರೈಲ್ವೆ ನೆಟ್ವರ್ಕ್ ಚೈನಾ ಹತ್ರ ಇದೆ. ಇಷ್ಟು ದೊಡ್ಡ ಹೈ ಸ್ಪೀಡ್ ರೈಲ್ವೆ ನೆಟ್ವರ್ಕ್ ನ ಇದುವರೆಗೂ ಜಗತ್ತೆಲ್ಲ ಸೇರ್ಕೊಂಡು ಬಿಲ್ಡ್ ಮಾಡಕ್ಕಾಗಿಲ್ಲ, ನಾಟ್ ಈವನ್ ಜಪಾನ್. ಚೈನಾ ಅದನ್ನ 2008ರಿಂದ 2020 ಬಿಲ್ಡ್ ಮಾಡ್ತಾನೆ. ನಮ್ಮ ಇಂಡಿಯಾದಲ್ಲೂ ಕೂಡ ಈ ತರ ಹೈ ಸ್ಪೀಡ್ ರೈಲ್ವೆ ನೆಟ್ವರ್ಕ್ ನ ಬಿಲ್ಡ್ ಮಾಡಕ್ಕೆ ಯೋಚನೆ ಮಾಡ್ತಿದ್ದಾರೆ. 2015ರಲ್ಲಿ ಮುಂಬೈಯಿಂದ ಅಹಮದಾಬಾದ್ಗೆ ಬುಲೆಟ್ ಟ್ರೈನ್ ತರ್ತೀವಿ ಅಂತ ಹೇಳಿದ್ರು, ಬಟ್ ಅದು ಹೇಳಿದರೆ ಇನ್ನೂ ಬಂದೇ ಇಲ್ಲ, ಎಲ್ಲಿದೆಯೇನೋ ಗೊತ್ತೇ ಇಲ್ಲ. ಚೈನಾ ಹತ್ರ 1,68,000 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ಇದೆ, 241 ಏರ್ಪೋರ್ಟ್ಸ್ ಇದಾವೆ. ಪ್ರತಿ ವರ್ಷ ಈ ತರ 10-15 ಏರ್ಪೋರ್ಟ್ಗಳನ್ನ ಬಿಲ್ಡ್ ಮಾಡ್ತಾನೆ ಹೋಗ್ತಾ ಇದ್ದಾನೆ. ಚೈನಾ ಹತ್ರ ಟೋಟಲ್ 60 ಲಕ್ಷ ಕಿಲೋಮೀಟರ್ ರೋಡ್ ಇದೆ. ನೀವು ಇದನ್ನೆಲ್ಲ ನೋಡಿ ಏನ್ ಅನ್ಕೊಂತಿದ್ದೀರಾ ಅಂದ್ರೆ, ಚೈನಾ ನೋಡು ಎಷ್ಟು ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಜನಗಳು ಓಡಾಡಕ್ಕೆ ರೋಡ್ ಬಿಲ್ಡ್ ಮಾಡ್ತಾ ಇದ್ದಾನೆ, ಟ್ರಾಫಿಕ್ ಕಮ್ಮಿ ಮಾಡಕ್ಕೆ ದೊಡ್ಡ ದೊಡ್ಡ ರೋಡ್ ಬಿಲ್ಡ್ ಮಾಡ್ತಾ ಇದ್ದಾನೆ, ಚೈನಾ ಜನಗಳಿಗೆ ಬಹಳ ಹೆಲ್ಪ್ ಮಾಡ್ತಾ ಇದ್ದಾನೆ, ಕನ್ವೀನಿಯನ್ಸ್ ಕೊಡ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ದೀರಾ. ಬಟ್ ಇದು ಕಂಪ್ಲೀಟ್ಲಿ ಸುಳ್ಳು. ಯಾಕಂದ್ರೆ ಚೈನಾ ಇದೆಲ್ಲ ಬಿಲ್ಡ್ ಮಾಡ್ತಿರೋದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಮಾಡೋಕ್ಕೋಸ್ಕರ. ಚೈನಾ ದೊಡ್ಡ ದೊಡ್ಡ ಎಕ್ಸ್ಪ್ರೆಸ್ ಹೈವೇ ಬಿಲ್ಡ್ ಮಾಡ್ತಿರೋದು ಫ್ಯಾಕ್ಟ್ರಿಗಳು ತನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಪ್ರಾಡಕ್ಟ್ ನ ಸೀದಾ ಅದು ಬಂದರ ಹತ್ರ ತಲುಪಿಸಕ್ಕೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಲೆ. ರೈಲ್ವೆ ನೆಟ್ವರ್ಕ್ ಇಂಡಸ್ಟ್ರಿಯಲ್ ಹಬ್ಗಳನ್ನ ಕನೆಕ್ಟ್ ಮಾಡಕ್ಕೆ. ಇದು ಜನರ ಕನ್ವೀನಿಯನ್ಸ್ಗೋಸ್ಕರ ಬಿಲ್ಡ್ ಮಾಡಿಲ್ಲ, ಇದು ಮ್ಯಾನುಫ್ಯಾಕ್ಚರಿಂಗ್ ನ ಬೂಸ್ಟ್ ಮಾಡೋಕ್ಕೋಸ್ಕರ ಬಿಲ್ಡ್ ಮಾಡಿರೋದು. ಯಾಕಂದ್ರೆ ರೋಡ್ಸ್ ಮಾಡರ್ನ್ ಎಕಾನಮಿಯ ಬ್ಲಡ್ ಇದ್ದಂಗೆ, ಅದು ಬ್ಲಡ್ ತರ ಎಲ್ಲಾ ಕಡೆ ಸರ್ಕ್ಯುಲೇಷನ್ ಆಗ್ತಾನೆ ಇರುತ್ತೆ. ದೇಶದಲ್ಲಿ ಎಷ್ಟು ಕಮ್ಮಿ ರೋಡ್ ಇದೆ, ದೇಶ ಅಷ್ಟು ಕಮ್ಮಿ ಬೆಳೆದಿದೆ ಅಂತ. ಇದೇ ನಮ್ಮ ಇಂಡಿಯಾದಲ್ಲಿ ಮಾಡ್ಬೇಕಂದ್ರೆ ಏನಾಗುತ್ತೆ ಹೇಳಿ? ನಮ್ಮ ಇಂಡಿಯಾದಲ್ಲಿ ಎಲ್ಲಾನು 5 ವರ್ಷಕ್ಕೊಂದ್ಸಲ ನಡೆಯುತ್ತೆ. ಯಾಕಂದ್ರೆ 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಬರುತ್ತೆ. ಈ ಕಾರಣದಿಂದ ಎಲೆಕ್ಷನ್ ಬರ್ತಾ ಏನ್ ಮಾಡ್ತಾರೆ, ಅವಾಗ ರಾಜಕಾರಣಿಗಳು ರೋಡ್ಗಳನ್ನ ಅನೌನ್ಸ್ ಮಾಡ್ತಾರೆ, ಎಲ್ಲ ಮನೆ ಮುಂದೆ ಎಲ್ಲ ಒಳ್ಳೊಳ್ಳೆ ರೋಡ್ ಹಾಕ್ತಾರೆ, ಒಳ್ಳೆ ರೋಡ್ಗಳನ್ನ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಒಂದ್ಸಲ ಬಿಲ್ಡ್ ಮಾಡಿ ಎಲೆಕ್ಷನ್ ಗೆದ್ಮೇಲೆ ಮತ್ತೆ ಅದ್ರ ಕಡೆ ತಲೆ ಕೆಡಿಸ್ಕೊಳಲ್ಲ. ಮತ್ತೆ ಒಂದ್ಸಲ ಇವರು ರೋಡ್ ಬಿಲ್ಡ್ ಮಾಡಕ್ ಅನೌನ್ಸ್ ಮಾಡಿದ್ರು ಕೂಡ ಅದೇನಾಗುತ್ತೆ, ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ಗೆ 3 ವರ್ಷ ತಗೊಳುತ್ತೆ. ಮತ್ತೆ ಅಲ್ಲಿರೋ ಜಾಗನ ಅಕ್ವೈರ್ ಮಾಡಬೇಕು. ಜಾಗ ಅಕ್ವೈರ್ ಮಾಡೋಕ್ಕೆ ಇವನು ಕೋರ್ಟ್ಗೆ ಹೋಗ್ತಾನೆ, ಕೋರ್ಟಲ್ಲಿ ಹೋಗಿ 4 ವರ್ಷ ತಗೊಳುತ್ತೆ. ಎನ್ವಿರಾನ್ಮೆಂಟಲ್ ಕ್ಲಿಯರ್ 3 ವರ್ಷ, ಕೋರ್ಟಲ್ಲಿ ಒಂದು 4 ವರ್ಷ, ಈ ಥರ ಎಲ್ಲ ಮುಗಿಸ್ಕೊಂಬಂದು ರೋಡ್ ಬಿಲ್ಡ್ ಮಾಡೋಕೆ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಕಾಸ್ಟ್ ಇನ್ಕ್ರೀಸ್ ಆಗಿರುತ್ತೆ, ಡಬಲ್ ಆಗೋಗಿರುತ್ತೆ. ಅನೌನ್ಸ್ ಮಾಡ್ಬೇಕಾದ್ರೆ ಒಂದು ಕಾಸ್ಟ್ ಇರುತ್ತೆ, ಇವಾಗ ಒಂದು ಕಾಸ್ಟ್ ಇರುತ್ತೆ. ಇದರಿಂದ ರೋಡ್ ಬಿಲ್ಡ್ ಆಗೋದೇನೆ ಕಮ್ಮಿ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗೋದೇನೆ ಕಮ್ಮಿ ಆಗುತ್ತೆ. 4ನೇದು, ಚೈನಾ ಏನ್ ಮಾಡ್ತಾನೆ, ಎಜುಕೇಶನ್ ಸಿಸ್ಟಮ್ನ ಕಂಪ್ಲೀಟ್ಲಿ ರಿಫಾರ್ಮ್ ಮಾಡ್ತಾನೆ. ಚೈನಾ ಎಜುಕೇಶನ್ ಸಿಸ್ಟಮ್ನ ಎಕನಾಮಿಕ್ ವೆಪನ್ ಆಗಿ ಯೂಸ್ ಮಾಡ್ಕೊಂತಾನೆ. 1980ರಲ್ಲಿ ಚೈನಾ ಏನ್ ಮಾಡ್ತಾನೆ, ಸಾವಿರಾರು ಸ್ಟೂಡೆಂಟ್ಸ್ ನ ಅಮೆರಿಕ, ಜಪಾನ್, ಯುರೋಪ್ ಈ ತರ ಬೇರೆ ಬೇರೆ ದೇಶಗಳಿಗೆ ಓದಕ್ಕೆ ಕಳಿಸ್ತಾನೆ. ಇದಕ್ಕೆ ಕಂಪ್ಲೀಟ್ಲಿ ಗೌರ್ಮೆಂಟೇ ಫಂಡಿಂಗ್ ಮಾಡುತ್ತೆ. ಗೌರ್ಮೆಂಟ್ ಫಂಡಿಂಗ್ ಮಾಡಿ ಅದರಲ್ಲೊಂದು ಷರತ್ ಹಾಕಿರುತ್ತೆ, ಏನಂದ್ರೆ ನೀವು ಈ ತರ ಬೇರೆ ದೇಶಕ್ಕೆ ಹೋಗ್ತಿದ್ದೀರಾ, ಹೋಗ್ರಿ, ಚೆನ್ನಾಗಿ ಓದ್ಕೊಂಡ್ ಬನ್ನಿ, ಅಲ್ಲಿಂದ ನೀವು ಎಜುಕೇಶನ್ ಮುಗಿಸಿದ್ಮೇಲೆ ವಾಪಸ್ ಚೈನಾಗೆ ಬರಬೇಕು, ಚೈನಾಗೆ ಬಂದು ಇಲ್ಲಿ ಗ್ರೋ ಆಗೋ ಸೆಕ್ಟರ್ ಅಲ್ಲಿ ಕೆಲಸ ಮಾಡಬೇಕು, ಗೌರ್ಮೆಂಟ್ ಪ್ರಿಯಾರಿಟಿ ಸೆಕ್ಟರ್ಗಳಲ್ಲಿ ಕೆಲಸ ಮಾಡಬೇಕು, ಫ್ಯೂಚರ್ ಅಲ್ಲಿ ಯಾವ್ದು ಗ್ರೋ ಆಗ್ತವೆ ಅದರಲ್ಲಿ. ಎಕ್ಸಾಂಪಲ್ ಆಗಿನ ಟೈಮಲ್ಲಿ ಯಾವಿದ್ವು, ಮ್ಯಾನುಫ್ಯಾಕ್ಚರಿಂಗು, ಬಯೋಟೆಕ್, AI, ಫಾರ್ಮಾ, ಎಲೆಕ್ಟ್ರಿಕ್ ವೆಹಿಕಲ್ ಈ ತರ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡಿ ಅಂತ ಕಳಿಸ್ತಾನೆ. ಇದರಿಂದ ಏನ್ ರಿಸಲ್ಟ್ ಬಂತೇಳಿ, ಜಗತ್ತಿನ ಅತಿ ದೊಡ್ಡ ಮೊಬೈಲ್ ಕಂಪನಿ ಹುವಾವೆ ಚೈನಾದಲ್ಲಿದೆ, ಟೆನ್ಸೆಂಟ್ ಚೈನಾದಲ್ಲಿದೆ, ಆಲಿಬಾಬಾ ಚೈನಾದಲ್ಲಿದೆ, ಜಗತ್ತಿನ ಅತಿ ದೊಡ್ಡ ಎಲೆಕ್ಟ್ರಿಕ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ BYD ಚೈನಾದಲ್ಲಿದೆ. ಈ ಎಲ್ಲಾ ಕಂಪನಿಗಳು ಜಸ್ಟ್ ಒಂದು ರಾತ್ರಿನಲ್ಲಿ ಬೆಳೆದಿರೋದಲ್ಲ, ಇದೆಲ್ಲನೂ 30 ವರ್ಷದ ಚೈನಾ ಬ್ಯಾಕ್ ಟು ಟ್ಯಾಲೆಂಟ್ ಪೈಪ್ಲೈನ್ ನ ಯೂಸ್ ಮಾಡ್ಕೊಂಡು ಬೆಳೆದಿರೋ ಕಂಪನಿಗಳು. ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ, ನಮ್ಮ ಇಂಡಿಯಾದಲ್ಲೂ ಕೂಡ ಒಳ್ಳೊಳ್ಳೆ ಯೂನಿವರ್ಸಿಟಿಗಳೆಲ್ಲ ಇದಾವೆ, IIT, IIM ಈ ತರ ಎಲ್ಲ ಇದಾವೆ. ಇದಕ್ಕೆ ಗೌರ್ಮೆಂಟ್ ಫಂಡ್ ಮಾಡುತ್ತೆ, ಗೌರ್ಮೆಂಟ್ ಹೆಲ್ಪ್ ಮಾಡುತ್ತೆ ಯೂನಿವರ್ಸಿಟಿಗಳಿಗೆ, ಟೀಚರ್ಗಳನ್ನ ಹೈರ್ ಮಾಡೋಕ್ಕೆ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋಕ್ಕೆ ಗೌರ್ಮೆಂಟ್ ಎಲ್ಲ ಹೆಲ್ಪ್ ಮಾಡುತ್ತೆ. ನಮ್ಮ ಇಂಡಿಯನ್ಸ್ ಏನು ಮಾಡ್ತಾರೆ, ಹೋಗ್ತಾರೆ IIT ನಲ್ಲಿ ಕಲಿತಾರೆ, IIM ಅಲ್ಲಿ ಕಲಿತಾರೆ, ಕಲಿತು ಸೀದಾ ಅವ್ರು ಹೋಗೋದೇ ಸಿಲಿಕಾನ್ ವ್ಯಾಲಿಗೆ, ಅಮೆರಿಕದ ಸಿಲಿಕಾನ್ ವ್ಯಾಲಿಗೆ ಹೋಗ್ಬಿಟ್ಟು ಅಮೆರಿಕನ್ ಕಂಪ್ನಿಗಳಿಗೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಟ್ಯಾಲೆಂಟ್ನ ಅವ್ರು ಯೂಸ್ ಮಾಡ್ಕೊತಾರೆ. ಇವತ್ತು ಗೂಗಲ್ CEO ಇಂಡಿಯನ್, ಮೈಕ್ರೋಸಾಫ್ಟ್ CEO ಇಂಡಿಯನ್, ಅಡಾಪ್ CEO ಇಂಡಿಯನ್, IBM CEO ಇಂಡಿಯನ್, ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಅಮೆರಿಕದಲ್ಲಿ ಹೋಗಿ ಅಮೆರಿಕ GDP ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಟ್ಯಾಲೆಂಟ್ ಇಂಡಿಯಾದ್ದು, ಗ್ರೋತ್ ಅಮೆರಿಕದ್ದು.
ಇದನ್ನ ನಾವು ಬ್ರೈನ್ ಡ್ರೈನ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಬ್ರೈನ್ ಡ್ರೈನ್ ಆಗ್ತಾ ಇದೆ. ವರ್ಷಕ್ಕೆ ನಮ್ಮ ಇಂಡಿಯಾಗೆ ಇದರಿಂದ ಎಷ್ಟು ಲಾಸ್ ಆಗೋದು ಗೊತ್ತಾ? ಸುಮಾರು 96,000 ಕೋಟಿ ಇಂಡಿಯಾಗೆ ಲಾಸ್ ಆಗುತ್ತೆ. ಈ ತರ ನಮ್ಮ ಟ್ಯಾಲೆಂಟ್ಗಳು ದೇಶ ಬಿಟ್ಟು ಹೋಗೋದ್ರಿಂದ ಲಾಸ್ ಆಗುತ್ತೆ. ಅಂದ್ರೆ ನಾವು ಮಿಸ್ ಮಾಡ್ಕೊಂತಾ ಇದೀವಿ ಅಷ್ಟೊಂದು ದುಡ್ಡನ್ನ. ಅದೇ ಚೈನಾ ಏನ್ ಮಾಡ್ತಾನೆ, 2008ರಲ್ಲಿ 1000 ಟ್ಯಾಲೆಂಟ್ ಅಂತ ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡ್ತಾನೆ. ಆ ಲಾಂಚ್ ಮಾಡೋದ್ರಿಂದ ಜಗತ್ತಿನಾದ್ಯಂತ ಇದ್ದ ಸೂಪರ್ ಇಂಟೆಲಿಜೆನ್ಸ್ ಚೈನೀಸ್ಗಳು ವಾಪಸ್ ಚೈನಾಗ್ ಬರ್ತಾರೆ. ಸುಮಾರು 7,000 ಚೈನೀಸ್ಗಳು ಚೈನಾಗ್ ವಾಪಸ್ ಬರ್ತಾರೆ. ಇಲ್ಲಿ ನಮ್ಮ ಇಂಡಿಯಾದಿಂದ ಟ್ಯಾಲೆಂಟ್ಗಳು ದೇಶ ಬಿಟ್ಟು ಹೋಗ್ತಿದ್ದಾರೆ. ಬಟ್ ಚೈನಾ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳನ್ನ ಲಾಂಚ್ ಮಾಡ್ಕೊಂಡು ಟ್ಯಾಲೆಂಟ್ಗಳನ್ನ ದೇಶಕ್ಕೆ ಕರೆಸ್ಕೊಂತ ಇದ್ದಾನೆ. ಚೈನಾ ಏನ್ ಥಿಂಕ್ ಮಾಡ್ತಾನೆ ಅಂದ್ರೆ, ಟ್ಯಾಲೆಂಟ್ ಅಂದ್ರೆ ಇದು ದೇಶದ ಬ್ಯಾಕ್ ಬೋನ್ ಇದ್ದಂಗೆ, ಇವರೇ ದೇಶನ ಬೆಳೆಸೋದು. ಇವ್ರನ್ನ ನೀವು ಬಿಟ್ಕೊಟ್ಬಿಟ್ರೆ ಬೇರೆ ದೇಶ ಇವ್ರನ್ನ ಯೂಸ್ ಮಾಡ್ಕೊಂಡು ಬೆಳಿತಾರೆ. ನಮ್ಮ ದೇಶ ಹಂಗೆ ಇರಬೇಕಾಗುತ್ತೆ. 5ನೇ ಡಿಸಿಷನ್ ಏನಂದ್ರೆ, ಚೈನಾದು ಲಾಂಗ್ ಟರ್ಮ್ ಪ್ಲಾನಿಂಗ್. ಚೈನಾದಲ್ಲಿ ಪೊಲಿಟಿಕ್ಸ್ ಒಂಥರ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಡಿಕ್ಟೇಟರ್ಶಿಪ್ ಇದೆ, ಡೆಮೋಕ್ರಸಿ ಇಲ್ಲ. ಡೆಮೋಕ್ರಸಿ ಅಂದ್ರೆ ಇಲ್ಲಿ ನಾವು ಜನಗಳು ಆರಿಸ್ತೀವಿ ಯಾರು ನಮ್ಮನ್ನ ಆಳ್ಬೇಕು ಅಂತ. ಡಿಕ್ಟೇಟರ್ಶಿಪ್ ಅಲ್ಲಿ ಕೆಲವೊಬ್ಬರು ಮಾತ್ರ ಅವರೇ ಎಲೆಕ್ಷನ್ ನಡೆಸ್ಕೊಂಡು ಅವರೇ ಆರಿಸ್ತಾರೆ ನಮ್ಗೆ ಯಾರು ವಿನ್ ಆಗ್ಬೇಕು ಅಂತ. ಇದರಿಂದ ಏನಾಗುತ್ತೆ, ಯಾರು ಕ್ವಶನ್ ಮಾಡೋಕ್ಕಾಗಲ್ಲ, ಯಾರು ವಿರುದ್ಧ ಮಾತಾಡೋಕ್ಕಾಗಲ್ಲ. ನಾಳೆ ಏನಾದ್ರು ಗೌರ್ಮೆಂಟ್ ಏನಾದ್ರು ರೂಲ್ಸ್ ತಂದ್ರೆ ಯಾರು ಕ್ವಶನ್ ಮಾಡೋಕ್ಕಾಗಲ್ಲ, ಕೋರ್ಟಿಗೆ ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಎಲ್ಲ ಕಂಟ್ರೋಲ್ ನಿನ್ ಕೈಲಿದೆ, ಕೋರ್ಟ್ ನಿನ್ ಕೈಲಿದೆ, ಎಲ್ಲಾನು ನಿನ್ ಕೈಲಿದೆ. ಮತ್ತೆ ಅಲ್ಲಿ ಒಂದೇ ಪಾರ್ಟಿ ಇರೋದು, ಎರಡೆರಡು ಪಾರ್ಟಿ ಇಲ್ಲ. 5 ವರ್ಷಕ್ಕೊಂದ್ಸಲ ಯೋಚನೆ ಮಾಡಂಗಿಲ್ಲ. ಈ ಸಲ ನಾನು ಏನಾದ್ರು ರೋಡ್ ಬಿಲ್ಡ್ ಮಾಡಿದೀನಿ, ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡ್ ಮಾಡಿದೀನಿ ಅಂದ್ರೆ ಅದು ಇಮಿಡಿಯೇಟ್ಲಿ ಜನಗಳಿಗೆ ಎಫೆಕ್ಟ್ ತೋರಿಸಲ್ಲ. ಇಮಿಡಿಯೇಟ್ಲಿ ಜನಗಳು ಪಾಕೆಟಲ್ಲಿ ದುಡ್ಡು ಬರಲ್ಲ. ಇದರಿಂದ ಏನ್ ಮಾಡ್ತಾರೆ, ಅವರು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಸೋಲ್ತಾರೆ. ಅದಕ್ಕೆ ಅವ್ರು ಸೋಲ್ತೀವಂತ ಎದುರ್ಕೊಂಡು ಫ್ರೀ ಬೀಸು ಇಂಥ ಸ್ಕೀಮ್ಗಳನ್ನ ಲಾಂಚ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಚೈನಾದಲ್ಲಿ ಆ ಭಯ ಇಲ್ಲ. ಚೈನಾದಲ್ಲಿ ಒಂದ್ಸಲ ಡಿಸಿಷನ್ ತಗೊಂಡ್ರೆ 10 ವರ್ಷ, 15 ವರ್ಷ, 20 ವರ್ಷ ಕೂಡ ಆ ಡಿಸಿಷನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಪಾರ್ಟಿನೇ ಚೇಂಜ್ ಆಗಲ್ಲ, ಎಲೆಕ್ಷನ್ ಬರಲ್ಲ. ಇದರಿಂದ ಲಾಂಗ್ ಟರ್ಮ್ ಡಿಸಿಷನ್ ತಗೊಳ್ಬಹುದು. ಬಟ್ ನಮ್ಮ ಇಂಡಿಯಾದಲ್ಲಿ ಆ ಥರ ಮಾಡೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಡೆಮೋಕ್ರಸಿ ಇದೆ, 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ನಡೆಯುತ್ತೆ. ಈ ಸಲ ತಗೊಂಡಿರೋ ಎಲೆಕ್ಷನ್ನಲ್ಲಿ ತಗೊಂಡಿರೋ ನಿರ್ಧಾರ ಮುಂದಿನ ಬೇರೆ ಪಾರ್ಟಿ ಬಂದರೆ ಅದನ್ನು ವೈಪ್ ಔಟ್ ಮಾಡುತ್ತೆ, ಅದು ಕಂಟಿನ್ಯೂ ಮಾಡಲ್ಲ. ಇದರಿಂದ ಏನಾಗುತ್ತೆ, ಯಾವುದೇ ಡಿಸಿಷನ್ನು ಲಾಂಗ್ ಟರ್ಮಲ್ಲಿ ತಗೊಳಕ್ಕೆ ಬರಲ್ಲ. ಈಗಿರೋ ಗೌರ್ಮೆಂಟು ಲಾಂಗ್ ಟರ್ಮ್ ವಿಷನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಈ ಥರ ಏನೋ ಡಿಸಿಷನ್ ತರ್ಬೋದು. ಬಟ್ ನೆಕ್ಸ್ಟ್ ಬರೋ ಗೌರ್ಮೆಂಟ್ಗಳು ಅವ್ರದ್ದು ಒಂದು ಓನ್ ವಿಷನ್ ಇರುತ್ತೆ. ಅವರು ಇನ್ನೊಬ್ಬರನ್ನ ಕಾಪಿ ಮಾಡಲ್ಲ. ಇನ್ನೊಬ್ರು ಕಾಪಿ ಮಾಡಿದ್ರೆ ಇವ್ರದ್ದು ನಾವು ಕಾಪಿ ಮಾಡಿದೀವಿ ಅನ್ಕೊಂತಾರೆ ಅಂತ ಅವ್ರೇನು ಮಾಡ್ತಾರೆ, ಹೊಸದನ್ನ ಲಾಂಚ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಇದು ಹಿಂದೆ ಉಳ್ಕೊಳುತ್ತೆ. ಮತ್ತು ಇವ್ರು ಹೊಸದು ಲಾಂಚ್ ಮಾಡಿರೋದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಇದೊಂಥರ ಹೆಂಗೆ ಅಂದರೆ, ನಮ್ಮ ಇಂಡಿಯನ್ ಡೆಮೋಕ್ರಸಿ ಕಚ್ಚಾ ರೋಡಲ್ಲಿ ಗಾಡಿ ಓಡಿಸ್ದಂಗೆ. ನಾವು ರೀಚ್ ಆಗ್ತೀವಿ ಇವತ್ತೆಲ್ಲ ನಾಳೆ, ಆದರೆ ನಿಧಾನಕ್ಕೆ ಜಂಪ್ ಮಾಡಿ ರೀಚ್ ಆಗ್ತೀವಿ. ಒಂದ್ಸಲ ಮೇಲೆ, ಒಂದ್ಸಲ ಕೆಳಗೆ, ಒಂದ್ಸಲ ಮೇಲೆ, ಈ ಥರ ರೀಚ್ ಆಗ್ತೀವಿ. ಬಟ್ ಚೈನಾದಲ್ಲಿ ಎಷ್ಟು ಪಾಸಿಟಿವಿಟಿ ಇದೆಯೋ ಚೈನಾದಲ್ಲಿ ಅಷ್ಟೇ ನೆಗೆಟಿವಿಟಿ ಕೂಡ ಇದೆ. ಚೈನಾದಲ್ಲಿ ತುಂಬ ಸೆನ್ಸರ್ಶಿಪ್ ಇದೆ. ಅಲ್ಲಿ ನೀವು ಏನು ಕ್ವಶನ್ ಮಾಡೋಕ್ಕಾಗಲ್ಲ, ಅಲ್ಲಿ ನೀವೇನು ಕೇಳೋಕ್ಕಾಗಲ್ಲ. ಅದು ಚೈನಾ ಮತ್ತು ಅಕ್ಕಪಕ್ಕದಲ್ಲಿರೋ ಎಲ್ಲ ಕಂಟ್ರಿಗಳ್ನು ಕಂಟ್ರೋಲ್ ಮಾಡುತ್ತೆ. ಹಾಂಗ್ಕಾಂಗ್ನ ಇರ್ಬೋದು, ಪೂರ್ತಿ ಕಂಟ್ರಿಗಳನ್ನ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಅಲ್ಲಿ ನೀವು ಗೌರ್ಮೆಂಟ್ ಎದುರಿಗೆ ಏನು ಮಾತಾಡೋಕ್ಕಾಗಲ್ಲ, ಕ್ವಶನ್ನು ಮಾಡೋಕ್ಕಾಗಲ್ಲ. ರೀಸೆಂಟಾಗಿ ನೀವು ಅಲಿಬಾಬಾ ನೋಡಿರ್ಬೋದು. ಅಲಿಬಾಬಾ ಫೌಂಡರ್ ಜಾಕ್ಮಾ ಗೌರ್ಮೆಂಟ್ಗೆ ಏನೋ ಒಂದು ಮಾತಾಡಿದ್ಕೇನೆ ಒಂದು 2 ವರ್ಷ ಕಾಣ್ದಂಗೆ ಮಾಡಿಬಿಟ್ಟಿದ್ರು. 2 ವರ್ಷ ಅಲಿಬಾಬಾ ಕಾಣ್ತಾನೆ ಇರಲಿಲ್ಲ. ಮತ್ತೆ ನೆಕ್ಸ್ಟ್ ಬಂದು ಅಲಿಬಾಬಾ ಏನಾದರೂ ಮಾತಾಡೋಕೆ ಹೋದಿರೋದು ಅದು ನಾರ್ಮಲ್ ಮಾತು. ಈ ಥರ ಏನು ಗಾಂಚಲಿ ಮಾತೇ ಇಲ್ಲ, ಪೂರ್ತಿ ನಾರ್ಮಲ್ ಮಾತು. ಅಂದರೆ ಯಾವ ರೀತಿ ಮಾಡಕ್ಕೆ ಬಿಡ್ತಾರೆ ನೋಡಿ. ಅಲಿಬಾಬಾ ಚೈನಾದ ಅತಿ ದೊಡ್ಡ ಶ್ರೀಮಂತ. ಅಂತ ಶ್ರೀಮಂತನ ತಗೊಂಡೋಗಿ ಲೆಕ್ಕಕ್ಕಿಲ್ದಂಗೆ ಮಾಡಕ್ಕೆ ಬಿಡ್ತಾರೆ. ಮತ್ತೆ ಚೈನಾದಲ್ಲಿರೋ ಮೋಸ್ಟ್ ಆಫ್ ದಿ ಕಂಪ್ನಿಗಳದ್ದು ಬ್ಯಾಲೆನ್ಸ್ ಶೀಟು ಪ್ರತಿಯೊಂದು ಕೂಡ ಗೌರ್ಮೆಂಟ್ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಡೇಟಾ ಗೌರ್ಮೆಂಟ್ ಕಂಟ್ರೋಲಲ್ಲಿರುತ್ತೆ. ಅದಕ್ಕೆ ಎಷ್ಟೋ ಜನ ಚೈನಾದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಎದುರ್ಕೊಂತಾರೆ. ಅದಕ್ಕೆ ಚೈನೀಸ್ ಸ್ಟಾಕ್ ಮಾರ್ಕೆಟ್ ಕೂಡ ಅಷ್ಟೊಂದು ಮೇಲೋಗಲ್ಲ. ಈ ವರ್ಷ ಮೇಲೋಗಿದೆ, ಬಟ್ ಜಾಸ್ತಿ ಪೇ ಮಾಡಲ್ಲ, ಅದಕ್ಕೆ ಪ್ರೀಮಿಯಂ ಪೇ ಮಾಡಲ್ಲ. ಯಾಕಂದರೆ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತ. ನಮ್ಮ ಇಂಡಿಯಾದಲ್ಲೂ ತುಂಬ ಪ್ರಾಬ್ಲಮ್ ಇದೆ. ಅದೇ ರೀತಿ ಚೈನಾದಲ್ಲೂ ಪ್ರಾಬ್ಲಮ್ ಇದೆ. ಆ ಚೈನಾದಲ್ಲಿರೋ ಪ್ರಾಬ್ಲಮ್ ಹೊರಗಡೆ ಗೊತ್ತಾಗಲ್ಲ, ಯಾಕಂದರೆ ಡೇಟಾ ಹೊರಗಡೆ ಬರೋದೇ ಇಲ್ಲ. ನನಗನ್ನಿಸ್ತಂಗೆ ನಮ್ಮ ಇಂಡಿಯಾ ಏನಾದರೂ ಚೈನಾ ಆಗಬೇಕಂದ್ರೆ ನಮ್ಮ ಇಂಡಿಯಾ ಚೈನಾ ದಾರಿ ಹಿಡಿಬಾರ್ದು. ಚೈನಾಯಿಂದ ಒಂದು ಪಾರ್ಟ್ ಕಲಿಬೇಕು, ಎಲ್ಲದರಿಂದ ಒಂದೊಂದು ಪಾರ್ಟ್ನ ತಗೊಳ್ಬೇಕು. ಚೈನಾಯಿಂದ ಏನು ತಗೊಳ್ಬೇಕಂದ್ರೆ ಚೈನಾಯಿಂದ ಮ್ಯಾನುಫ್ಯಾಕ್ಚರಿಂಗ್ನ ಕಾಪಿ ಮಾಡಬೇಕು. ಬಿಕಾಸ್ ನಮ್ಮದು ಚೈನಾದು ಆಲ್ಮೋಸ್ಟ್ ಡೆಮೋಗ್ರಫಿ ಸೇಮ್ ಇದೆಯಾ. ಡೆಮೋಗ್ರಫಿ ಅಂದರೆ ಜನಸಂಖ್ಯೆ ಸೇಮ್ ಇದೆಯಾ. ಅಲ್ಲೂ ಕೂಡ ಜಾಸ್ತಿ ಜನ, ಇಲ್ಲೂ ಕೂಡ ಜಾಸ್ತಿ ಜನ. ಜಾಸ್ತಿ ಜನಸಂಖ್ಯೆ ಇರೋ ಕಂಟ್ರಿಗಳಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ಫಸ್ಟ್ ಜಾಬ್ ಕ್ರಿಯೇಷನ್ ಆಗಬೇಕು. ಜಾಬ್ ಕ್ರಿಯೇಷನ್ ಆಗಬೇಕಂದ್ರೆ IT ಜಾಬ್ ಕ್ರಿಯೇಷನ್ ಮಾಡೋಕ್ಕಾಗಲ್ಲ, ಸರ್ವಿಸ್ ಸೆಕ್ಟರ್ ಮಾಡೋಕ್ಕಾಗಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರೇ ಮಾಡಬೇಕು. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಗೌರ್ಮೆಂಟ್ ಜಾಸ್ತಿ ಇನ್ವಾಲ್ವ್ಮೆಂಟ್ ತೋರಿಸಬೇಕು. ಗೌರ್ಮೆಂಟ್ ಕೂಡ ಹೇಳ್ತಾ ಇದೆ, ನಮ್ಮ ಟೋಟಲ್ GDP-ನಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗಿಂದ ಬರೋ ಕಾಂಟ್ರಿಬ್ಯೂಷನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಬಟ್ ಏನು ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. ಬರೋ ದಿವಸಗಳಲ್ಲಿ ಕಾಣ್ಬೋದು. ಬಿಕಾಸ್ ಯಾಕಂದರೆ ತುಂಬ ಜನ 15-20 ಲಕ್ಷ ಕೊಟ್ಟು ಕಾಲೇಜಿಗೆ ಸೇರ್ಕೊಂತಾರೆ. ತಿಂಗಳ 15,000 ದುಡಿತಾರೆ, 20,000 ದುಡಿತಾರೆ. ಅಂದರೆ ROE ಎಷ್ಟಾಯಿತು? 1% ಆಯಿತು. ಸ್ಟಾಕ್ ಮಾರ್ಕೆಟಾಗ ಅದೇ ದುಡ್ಡು ಹಾಕಿದ್ರು ಜಾಸ್ತಿ ದುಡಿಬೋದಿತ್ತು ಕಾಲೇಜ್ ಸ್ಕೂಲ್ಗೆ ಹೋಗ್ದಲೆ. ಬಟ್ ಸ್ಕೂಲು ಕಾಲೇಜ್ ಅನ್ನೋದು ಈ ಥರ ಇನ್ವೆಸ್ಟ್ಮೆಂಟ್ ಅಲ್ಲ, ಅದು ROE ಲಾಂಗ್ ಟರ್ಮಲ್ಲಿ ಕ್ರಿಯೇಟ್ ಮಾಡುತ್ತೆ. ಬಟ್ ಇಂಡಿಯಾದಲ್ಲಿ ಹೋಗಿ ಕಲಿಯೋದೇ ಒಂದು, ಹೊರಗೆ ಬಂದಮೇಲೆ ನಡೆಯೋದೇ ಒಂದು. ಮತ್ತೆ ಇನ್ಫ್ರಾಸ್ಟ್ರಕ್ಚರ್ನ ಪೊಲಿಟಿಕ್ಸಿಂದ ದೂರ ಮಾಡಬೇಕು. ಅಂದರೆ ಯಾವ ರೀತಿ RBI ಮಾನಿಟರಿ ಪಾಲಿಸಿ ನೋಡ್ಕೊಳತ್ತಲ್ಲ, ಇನ್ಫ್ಲೇಷನ್ ಎಷ್ಟು ಮೇಲೆ ಹೋಗಬೇಕು, ಎಷ್ಟು ಕೆಳಗೆ ಬರಬೇಕು ಅಂತ ಗೌರ್ಮೆಂಟ್ ಡಿಸೈಡ್ ಮಾಡಲ್ಲ, RBI ಡಿಸೈಡ್ ಮಾಡುತ್ತೆ. RBI ಹತ್ರ ಒಂದು ಬೋರ್ಡ್ ಇದೆ, ಆ ಬೋರ್ಡ್ ಡಿಸೈಡ್ ಮಾಡುತ್ತೆ. ಅದೇ ರೀತಿಯೇ ಪ್ರತಿ ವರ್ಷ ಇಷ್ಟು ಅಮೌಂಟು ಮಿನಿಮಮ್ಮು ಬಜೆಟಲ್ಲಿ ಇನ್ಫ್ರಾಸ್ಟ್ರಕ್ಚರಿಗೆ ಸ್ಪೆಂಡ್ ಆಗಬೇಕು ಅಂತ
ಒಂದು ಬಾಡಿ ಕ್ರಿಯೇಟ್ ಮಾಡಬೇಕು. ಆ ಬಾಡಿ ಗೌರ್ಮೆಂಟಿಗೆ ಕನೆಕ್ಟ್ ಆಗಿರಬಾರ್ದು, ಗೌರ್ಮೆಂಟ್ ಆರಿಸಬಾರ್ದು, ಅದನ್ನು ಅವರವರೇ ಆರಿಸ್ಕೊಬೇಕು, ಅವರವರೇ ಸೆಲೆಕ್ಟ್ ಮಾಡ್ಕೊಬೇಕು. ಆ ಥರದ್ದೊಂದು ಸಪ್ರೇಟ್ ಬಾಡಿ ಕ್ರಿಯೇಟ್ ಮಾಡಬೇಕು. ಅದಕ್ಕೂ ಪೊಲಿಟಿಕ್ಸ್ಗೂ ಹತ್ರ ತರಬಾರ್ದು. ಈಗ ಏನಾದ್ರು ಡಿಸಿಷನ್ ತಗೊಂಡ್ರೆ 20 ವರ್ಷ ಕಂಟಿನ್ಯೂಸ್ಲಿ ಆ ಡಿಸಿಷನ್ ಹಿಂದೆ ಹೋಗಬೇಕು. ನಾಳೆ ಯಾರು ಬಂದರೂ ಯಾರು ಬರಲಿಲ್ಲದ್ರೂ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗ್ತಾನೆ ಇರಬೇಕು. ಬಟ್ ಇದನ್ನು ಮಾಡೋದು ತುಂಬ ಕಷ್ಟ. ಯಾಕಂದರೆ ಮೋಸ್ಟ್ ಆಫ್ ದಿ ದುಡ್ಡಿರೋದೇ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗಲ್ಲಿ. ಯಾಕೆ ಕಾಂಟ್ರಾಕ್ಟಿಗೆ ದುಡ್ಡು ಕೊಡು, ಅವ್ರಿಗೆ ದುಡ್ಡು ಕೊಡು, ಇದರಿಂದ ಪೊಲಿಟಿಕ್ಸ್ಗೆ ಭಾಳ ದುಡ್ಡು ಬರುತ್ತೆ. ಇದು ನೀವು ಸಪ್ರೇಟ್ ಮಾಡೋದು ಭಾರಿ ಕಷ್ಟ. ಬಟ್ ಈ ಥರ ಪ್ಲಾನ್ ಮಾಡಬೇಕು. ಇದೇ ರೀತಿ ತುಂಬ ಪ್ಲಾನ್ ಮಾಡಬೇಕು. ನಿಮಗೂ ಏನಾದರೂ ನಮ್ಮ ಇಂಡಿಯಾ ಬಗ್ಗೆ ಆಸೆ ಇದ್ದು ಬೇರೆ ದೇಶಗಳು ಯಾವ ರೀತಿ ಬೆಳೆದ್ವು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ, ಅದರಿಂದ ನಮ್ಮ ಇಂಡಿಯಾ ಏನಾದರೂ ಕಾಪಿ ಮಾಡ್ಬೋದು ಅಂತ ಗೊತ್ತಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಕಾಮೆಂಟ್ ಮಾಡಿ. ಚೈನಾದಲ್ಲಿ ಭಾಳ ಪ್ರಾಬ್ಲಮ್ ಇದ್ದಾವೆ, ಅದ್ರ ಬಗ್ಗೆ ಬೇಕಿರೋ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ. ಈ ವಿಡಿಯೋ ಚೈನಾ ಯಾವ ರೀತಿ ಝೀರೋಯಿಂದ ಹೀರೋ ಆಯಿತು ಅನ್ನೋದ್ರ ಬಗ್ಗೆ ಮಾತ್ರ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವೇನಾದರೂ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.